ಈಸ್ಟ್ ಇಂಡಿಯಾ ಕಂಪ್ನಿ ಇದ್ದಂಗೆ ಇದ್ದಾರೆ ಅವರು. ಈಸ್ಟ್ ಇಂಡಿಯಾ ಕಂಪ್ನಿ ಬಂತು ಅದಕ್ಕೆಲ್ಲ ವ್ಯಾಪಾರಕ್ಕೆ. ಇಲ್ಲಿ ಜಗಳ ನೋಡಿತು, ಜಗಳ ಹಚ್ಚಿತು, ಗೆದ್ದು ಇಂಡಿಯನ್ಕಾಗಿ ತೂತು ಗಂಟು ಹೊರಿಸೋದು, ಹೀಗೆಲ್ಲ ಒಂದು ದೇಶ ಅಲ್ಲ ಅನೇಕ ದೇಶಗಳು ಗೆದ್ಕೊಂಡು ಹೋಗಿಬಿಡ್ತು ಈಸ್ಟ್ ಇಂಡಿಯಾ ಕಂಪ್ನಿ. ಹಾಗೆ ಇಲ್ಲಿ ಇದು ಅಮೇರಿಕ ಇದ್ದು ಇದು ಸಹಿತ ಮಾಡರ್ನ್ ಈಸ್ಟ್ ಇಂಡಿಯಾ ಕಂಪ್ನಿ ತನ್ನ ವ್ಯಾಪಾರ ಜೋರು ಮಾಡ್ಕೊತು. ಅಲ್ಲಿ ಎಣ್ಣೆಯ ಲಾಭ ಸಿಗ್ತಿದ್ದು $1 ಮೂಲಕ ಕಮಿಷನ್ ಹೊಡಿ ಸಾಕಷ್ಟು ಟ್ರಿಲಿಯನ್ ಡಾಲರ್ಗಳಲ್ಲೇ. ಈಗ ಅದಕ್ಕೆ ಬ್ರೇಕ್ ಬಿದ್ದುಬಿಟ್ಟಲ್ಲ, ಇದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೊಂಟು ಹೋಗ್ಬೇಕಪ್ಪ ವಾಪಸ್. ಯು ಶುಡ್ ಗೋ ಫ್ರಾಮ್ ದ ಗಲ್ಫ್. ಕೊಲ್ಲಿಯಿಂದ ನೀವು ಹೋಗಲೇಬೇಕು, ಕೊಲ್ಲಿ ರಾಷ್ಟ್ರ ಬಿಡಬೇಕು ಅಂತೇಳಿ ಇವತ್ತು ಅಮೇರಿಕಕ್ಕೆ ಬೆದರಿಕೆ ಆಗ್ತಾಯಿದೆ. ಇರಾನಿದ್ದಂಥವ್ರು ಚೈನಾ, ಯಾಕಂದ್ರೆ ಇವತ್ತು ವ್ಯಾಪಾರ ಯುಹಾನದಲ್ಲಿ ನಡೀತಾ ಇದೆ ಸಣ್ಣಾಗಿ, ಹೋರ್ಮೋಸ್ದಲ್ಲಿ. ಅದನ್ನು ಜೋಡು ಮಾಡ್ಕೊಳ್ಳೋಂಗೆ ಅದೇ ಕಾಲಕ್ಕೆ ಬ್ರೆಜಿಲ್ ಕೂಡಿದಂತಹ ಈ ಏನು ನಮ್ಮ ಬ್ರಿಕ್ಸ್ ಸಂಘಟನೆ ಅದನ್ನು ಅದು ಬಲಿಷ್ಠ ಆಗ್ತಾಯಿದೆ. ಅದ್ರ ಹೊಸ ಅರ್ಥನೀತಿ ಆಗ್ತಾಯಿದೆ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ಭಾಳ ಡೆವಲಪ್ಮೆಂಟ್ ಏನಪ್ಪ ಅಂದ್ರೆ ಕಾಗದದ ಹುಲಿ ಯಾರು ನ್ಯಾಟೋ ಸೇನೆ ಅಂದರೆ ಏನಪ್ಪ, ಕಾಗದ ಹುಲಿ ಏನಿಲ್ಲ ಅದರೊಳಗೆ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ನ್ಯಾಟೋ, ಅದು ಕಾಗದ ಹುಲಿ ಏನಿಲ್ಲರಿ ಅದ್ರಾಗ, ಸುಮ್ಮನೆ ಗುಂಪು ಕೂತಿದ್ದಾರೆ ಅನ್ನುವಂಗೆ ಮಾತಾಡಿಬಿಟ್ರು ಟ್ರಂಪ್ ಅವರು. ಹೀಗಾಗಿ ಟ್ರಂಪರ ಮಾತಿಗೆ ಬೆಲೆ ಇಲ್ದಂಗೆ ಆಗಿದೆ. ಟ್ರಂಪ್ ಅವರ ಕರೆದ್ರೂ ಬರಲಿಲ್ಲ, ಅವರು ಜೋಡಿ ಆಗಲಿಲ್ಲ, ಯುದ್ಧಕ್ಕೆ ಇಳಿಲಿಲ್ಲ, ಕೇವಲ ಕೊನೆಯವರೆಗೆ ಹೋರಾಟ ಮಾಡೋದು ಉಳಿದಿದ್ದು. ಅಮೆರಿಕ ಮತ್ತು ಇಸ್ರೇಲ್ ಸೋತಂಗೆ ಆಗಿದೆ. ಅಮೆರಿಕಾದಲ್ಲಂತೂ ಅಲ್ಲಿ ಜನ ವಿರೋಧ ಮಾಡ್ತಾ ಇದ್ದಾರೆ. ಸಾಮಾನ್ಯರ ಟ್ರಿಲಿಯನ್ ಡಾಲರ್ದಂಗೆ ಇವತ್ತು ಲಾಸ್ ಆಗ್ಯದ. ಅದು ಗಳಿಸೋದು ಹೆಂಗಪ್ಪ ಚಿಂತೆ ಅವ್ರಿಗೆ. ಯಾಕಂದ್ರೆ ಮೂಲತಃ ವ್ಯಾಪಾರಿಗಳವರು, ವ್ಯಾಪಾರಕ್ಕೆ ಸೀಮಿತ ತಿಂತವರು. ಆ